ಒಂದು ಸಿನಿಮಾ ನೋಡಿದ್ಮೇಲೆ ನಮ್ಮ ಮೈಂಡ್ ನಲ್ಲಿ ಹೀರೋ ಅಲ್ಲ, ವಿಲನ್ ಕೂಡ ಅಲ್ಲ, ಒಂದು ಪಾಗಲ್ ಮಾಸ್ ಫೀಲಿಂಗ್ ಮಾತ್ರ ಉಳಿದ್ರೆ ಅರ್ಥ ಆ ಸಿನಿಮಾ ಸಾಮಾನ್ಯ ಅಲ್ಲ. ಇವತ್ತಿನ ಈ ಅತಿರಥಿ ಸಿನಿಮಾ ಕೂಡ ಅಂತದೆ. ಮೊದಲ 10 ನಿಮಿಷ ಕಾಮಾಗಿ ಶುರು ಆಗುತ್ತೆ, ಆದ್ರೆ ಆಮೇಲೆ ಬರೋ ಟ್ವಿಸ್ಟ್, ಆಕ್ಷನ್ ಮತ್ತೆ ರಾ ಮಾಸ್ ಮೂಮೆಂಟ್ಸ್ ಇರ್ತಾವಲ್ಲ, ನೋಡಿ ಇದು ಮಲಯಾಳಂ ಮೂವಿನ ಅಥವಾ ಹಾಲಿವುಡ್ ಲೆವೆಲ್ ಮ್ಯಾಡ್ನೆಸ್ ಅಂತ ಕನ್ಫ್ಯೂಸ್ ಆಗುತ್ತೆ. ಈ ಸಿನಿಮಾದಲ್ಲಿ ಒಂದು ಸೀನ್ ಕೂಡ ಮಿಸ್ ಆದ್ರೂ ಸ್ಟೋರಿ ಅರ್ಥ ಆಗಲ್ಲ. ಕ್ಲೈಮ್ಯಾಕ್ಸ್ ಬಂದಾಗ ಲಿಟ್ರಲಿ ಗೂಸ್ ಬಂಪ್ಸ್ ಗ್ಯಾರಂಟಿ. ಹಾಗಿದ್ರೆ ಈ ಕಂಪ್ಲೀಟ್ ರೋಲರ್ ಕೋಸ್ಟರ್ ಸ್ಟೋರಿ ಏನು? ಬನ್ನಿ ಫುಲ್ ಮೂವಿ ಎಕ್ಸ್ಪ್ಲೇನ್ ಮಾಡೋಣ. ಸ್ಟೋರಿ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಸೊ ಲೆಟ್ಸ್ ಸಿ ಹೌ ಇಟ್ ಗೋಸ್. ಸಿನಿಮಾದ ಸ್ಟಾರ್ಟಿಂಗ್ ಅಲ್ಲಿ ನಮಗೆ ಕೇರಳದ ಒಂದು ಇಂಜಿನಿಯರಿಂಗ್ ಕಾಲೇಜ್ ನ ತೋರಿಸ್ತಾರೆ. ಈ ಕಾಲೇಜ್ ಅಲ್ಲಿ ಆರೋಹನ್ ಅಂತ ಒಂದು ಫೆಸ್ಟ್ ನಡೀತಾ ಇರುತ್ತೆ. ಅದು ತುಂಬಾನೇ ದೊಡ್ಡ ಫೆಸ್ಟ್ ಈ ಕಾಲೇಜಿಂದು. ಇದರಲ್ಲಿ ಸ್ಪೋರ್ಟ್ಸ್ ಇರುತ್ತೆ, ಡ್ಯಾನ್ಸ್ ಇರುತ್ತೆ, ರೇಸಿಂಗ್ ಮಾಡ್ತಾ ಇರ್ತಾರೆ, ಸಿನಿಮಾ ಸೆಲೆಬ್ರಿಟಿಗಳ ಗೆಸ್ಟ್ ಅಪಿಯರೆನ್ಸ್ ಎಲ್ಲ ಇರುತ್ತೆ. ಒಂದು ವಾರ ಇಡೀ ಕಾಲೇಜು ಈ ಒಂದು ಫೆಸ್ಟ್ ನ ಹಬ್ಬದ ತರ ಸೆಲೆಬ್ರೇಟ್ ಮಾಡ್ತಿರ್ತಾರೆ. ಈ ಕಾಲೇಜ್ ಫೆಸ್ಟ್ ನ ಲೀಡ್ ಮಾಡ್ತಾ ಇರೋದು ಮೆರ್ಲಿನ್ ಮತ್ತೆ ಜೋಸೆಫ್ ಅನ್ನೋ ಇಬ್ರು ಸ್ಟೂಡೆಂಟ್ಸ್. ಅವರಿಬ್ರು ಆಕ್ಚುಲಿ ಲವ್ ಮಾಡ್ತಾ ಇರ್ತಾರೆ. ಆದ್ರೆ ಕಾಲೇಜ್ ಫೆಸ್ಟಿನ 3ನೇ ದಿನ ಒಂದು ದೊಡ್ಡ ಟ್ರಾಜಿಡಿ ಆಗೋಗ್ಬಿಡುತ್ತೆ. ಈ ಫೆಸ್ಟಿಗೆ ಗೆಸ್ಟ್ ಸೆಲೆಬ್ರಿಟಿ ಆಗಿ ಒಬ್ಬ ದೊಡ್ಡ ಸಿಂಗರ್ ಬರ್ತಾ ಇದ್ದಾನೆ ಅಂತ ಎಲ್ಲ ಸೇರ್ಕೊಂಡು ಗೇಟ್ ಹತ್ರ ನುಗ್ತಾ ಇರ್ತಾರೆ ಸ್ಟೂಡೆಂಟ್ಸ್. ಆ ಒಂದು ನೂಕು ನುಗ್ಗಿನಲ್ಲಿ ಸಿಕ್ಕಾಕೊಂಡು ಮೆರ್ಲಿನ್ ಉಸಿರುಗಟ್ಟಿ ಸತ್ತೋಗ್ಬಿಡ್ತಾಳೆ. ಅವಳ ಸಾವಿನಿಂದ ಇಡೀ ಕಾಲೇಜ್ ಶಾಕ್ ಆಗಿದೆ. ಜೋಸೆಫ್ ಅಂತೂ ಕೇಳದೆ ಬೇಡ, ಅವನಂತೂ ಕಂಪ್ಲೀಟ್ ಬ್ರೇಕ್ ಡೌನ್ ಆಗ್ತಾನೆ. ಅಷ್ಟೇ ಅಲ್ಲ, ಈ ಘಟನೆಯಿಂದ ಆರೋಹನ್ ಫೆಸ್ಟ್ ಇದೆಯಲ್ಲ ಆ ಕಾಲೇಜಲ್ಲಿ ಪರ್ಮನೆಂಟ್ಲಿ ಬ್ಯಾನ್ ಆಗುತ್ತೆ. ಇವಾಗ ಸೀನ್ ಕಟ್ ಆಗುತ್ತೆ. 4 ವರ್ಷದ ನಂತರ ಅದೇ ಕಾಲೇಜ್ ನ ನಮಗೆ ತೋರಿಸ್ತಾರೆ. ನಮಗೆ ಇವಾಗ ಇಲ್ಲಿ ಪರಿಚಯ ಮಾಡಿಸ್ತಾರೆ ಈ ಮೂವಿಯ ಹೀರೋ ಸ್ಯಾಮ್ ಕುಟ್ಟಿನ. ಈ ಕ್ಯಾರೆಕ್ಟರ್ ನ ಪ್ಲೇ ಮಾಡ್ತಾ ಇರೋದು ನಮ್ಮ ಬೇಸಿಲ್ ಜೋಸೆಫ್ ಅವರು. ಸ್ಯಾಮ್ ಕುಟ್ಟಿ ಕಾಲೇಜಿಗೆ ಸೇರೋದಕ್ಕೆ ಫಸ್ಟ್ ಡೇ ಬರ್ತಾನೆ ಪ್ರಿನ್ಸಿಪಲ್ ಹತ್ರ. ಪ್ರಿನ್ಸಿಪಲ್ ಕೇಳ್ತಾನೆ, ನೀನ್ ಯಾಕಪ್ಪ ಸಿವಿಲ್ ಇಂಜಿನಿಯರಿಂಗ್ ತಗೋತಾ ಇದೀಯಾ ಅಂತ. ಈ ಕ್ವಶನ್ ಗೆ ನೀವು ಆಗಿದ್ರೆ ಒಳ್ಳೆ ಫ್ಯೂಚರ್ ಇದೆ, ಸ್ಯಾಲರಿ ಸಿಗುತ್ತೆ ಅಂತ ರಿಪ್ಲೈ ಮಾಡ್ತೀವಿ. ಆದ್ರೆ ಸ್ಯಾಮ್ ಕುಟ್ಟಿ ಏನ್ ಹೇಳಿರ್ಬೋದು, ಸರ್ ಮರಳು, ಸಿಮೆಂಟ್, ನೀರು ಇವೆಲ್ಲ ಮಿಕ್ಸ್ ಮಾಡಿ ಬಿಲ್ಡಿಂಗ್ ಕಟ್ಟೋದನ್ನ ನೋಡಿದ್ರೆ ನನಗೇನೋ ತಿನ್ಬೇಕು ಅನ್ನೋ ಫೀಲ್ ಆಗುತ್ತೆ ಅಂತ ಹೇಳ್ತಾನೆ. ಅವನು ಇಷ್ಟಕ್ಕೆ ನಿಲ್ಸಲ್ಲ. ನನ್ನ ಲೈಫ್ ಅಲ್ಲಿ ನನ್ನ ಹೆಸರಲ್ಲಿ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟಿಸ್ಬೇಕು ಸಾರ್ ಅಂತಾನು ಹೇಳ್ತಾನೆ. ಪ್ರಿನ್ಸಿಪಲ್ಗೆ ಈ ಓವರ್ ಆಕ್ಟಿಂಗ್ ನೋಡಿ ಸುಸ್ತು ಹೊಡೆದು, ಸಾಕಪ್ಪ ನಿನ್ ಡೈಲಾಗು, ಅಡ್ಮಿಷನ್ ಆಯ್ತು, ಹೋಗಿಲ್ಲಿಂದ ಅಂತ ಹೇಳ್ತಾರೆ. ಕಾಲೇಜಿಗೆ ಜಾಯ್ನ್ ಆಗ್ತಾರೆ. ಅಲ್ಲಿ ಫ್ರೆಶರ್ಸ್ ಡೇ ಪಾರ್ಟಿ ನಡೀತಾ ಇರುತ್ತೆ. ಅವತ್ತಿನ ದಿನನೇ ಸ್ಯಾಮ್ ಕುಟ್ಟಿ ಕಣ್ಣಿಗೆ ಬೀಳ್ತಾಳೆ ನಮ್ಮ ಹೀರೋಯಿನ್ ಸ್ವಾತಿ. ಅವಳನ್ನ ನೋಡಿದ ತಕ್ಷಣನೇ ಸ್ಯಾಮ್ ಕುಟ್ಟಿ ಫ್ಲಾಟ್ ಆಗ್ತಾನೆ. ಇಂಜಿನಿಯರಿಂಗ್ 4 ವರ್ಷ ಮುಗಿಯೋದ್ರೊಳಗಡೆ ಇವಳನ್ನ ಲೈನ್ ಹೊಡಿಬೇಕು ಅಂತ ಫಿಕ್ಸ್ ಆಗ್ತಾನೆ. ಆದ್ರೆ ಪ್ರಾಬ್ಲಮ್ ಏನಪ್ಪಾ ಅಂತಂದ್ರೆ ನಮ್ ಹೀರೋ ಲೈನ್ ಹೊಡಿಯೋ ಸ್ಟೈಲು ತುಂಬಾನೇ ಹಳೆ ಕಾಲದ್ದು. ಹುಡುಗಿ ಇಂಪ್ರೆಸ್ ಆಗೋದ್ ಬಿಡಿ, ಸ್ವಲ್ಪನೂ ಅಟೆನ್ಷನ್ ಕೂಡ ಕೊಡಲ್ಲ. ಇವಾಗ ಏನಾಗ್ಬಿಟ್ಟಿದೆ ಅಂತಂದ್ರೆ ನಮ್ ಹೀರೋನ ಜೋಕರ್ ಅನ್ಕೊಂಡ್ಬಿಟ್ಟಿದ್ದಾರೆ. ಇಡೀ ಕಾಲೇಜ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಇವನೊಬ್ಬ ಬರೀ ಜೋಕರು. ಹೀಗೆ ನಡೀತಾ ನಡೀತಾ 1 ಅಲ್ಲ 2 ಅಲ್ಲ 3 ವರ್ಷ ಕಳೆದೋಗುತ್ತೆ. ಸ್ಯಾಮ್ ಕುಟ್ಟಿ ಫೈನಲ್ ಇಯರ್ ಗೆ ಬರ್ತಾನೆ. ಆದ್ರೂ ಅವನ ಹತ್ರ ಯಾವುದೇ ಇಂಪ್ರೂವ್ಮೆಂಟ್ ಇರಲ್ಲ. ಲವ್ ಕೂಡ ಸೆಟ್ ಆಗಿರಲ್ಲ. ಕಾಲೇಜಲ್ಲಿ ಒಂದು ಒಳ್ಳೆ ಹೆಸರು ಕೂಡ ಇಲ್ಲ. ಒಂದು ದಿನ ಇವನು ಊರಿಗೆ ಹೋಗ್ತಾನೆ. ಅಲ್ಲಿ ಅವ್ರ ಅಪ್ಪನೇ ಬೈದ್ ಬಿಡ್ತಾನೆ, ಇವನು ಇಂಜಿನಿಯರ್ ಆಗಲ್ಲ, ದಂಡಪಿಂಡ ಇವನು. ಇದ್ರಿಂದ ಸ್ಯಾಮ್ ಈಗೋ ಹರ್ಟ್ ಆಗಿದೆ. ಕಾಲೇಜು ಬಿಟ್ಟೋಗೋ ಅಷ್ಟೊತ್ತಿಗೆ ನಾನು ಏನು ಅಂತ ಪ್ರೂವ್ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ತಾನೆ. ತನ್ನ ಹಳೆ ಹೇರ್ ಸ್ಟೈಲು, ಲುಕ್ ಎಲ್ಲ ಚೇಂಜ್ ಮಾಡಿ ಒಂದು ನ್ಯೂ ಟ್ರೆಂಡಿ ಲುಕ್ ನ ತಗೊಂಡು ಕಾಲೇಜಿಗೆ ಎಂಟ್ರಿ ಕೊಡ್ತಾನೆ. ಇವಾಗ ಸ್ಯಾಮ್ ಕುಟ್ಟಿಗೆ ಇರೋದು 2 ಗುರಿ. ಒಂದಂತೂ ಸ್ವಾತಿನ ಲವ್ ಮಾಡೋದು, 2ನೇದು ಬ್ಯಾನ್ ಆಗಿರೋ ಆರೋಹನ್ ಫೆಸ್ಟ್ ನ ಮತ್ತೆ ಅನ್ಬ್ಯಾನ್ ಮಾಡಿಸಿ ವಾಪಸ್ ಫೆಸ್ಟ್ ನ ಶುರು ಮಾಡಿಸೋದು. ಫೆಸ್ಟ್ ನ ಶುರು ಮಾಡಿಸೋದಕ್ಕೆ ಸ್ಯಾಮ್ ಕುಟ್ಟಿ ಒಂದು ಮಾಸ್ಟರ್ ಪ್ಲಾನ್ ನ ಹಾಕ್ತಾನೆ. ಸ್ಯಾಮ್ ಡೈರೆಕ್ಟ್ ಆಗಿ ಮೆರ್ಲಿನ್ ಹಳೆ ಲವರ್ ಇರ್ತಾನಲ್ಲ ಜೋಸೆಫ್, ಅವನ್ನ ಮೀಟ್ ಮಾಡ್ತಾನೆ. ಜೋಸೆಫ್ ಅಂತೂ ಪಾಪ ಇನ್ನೂನು ಮೆರ್ಲಿನ್ ನೆನಪಲ್ಲಿ ಕೊರಗ್ತಾ ಇರ್ತಾನೆ. ಸ್ಯಾಮ್ ಹೇಳ್ತಾನೆ, ಮತ್ತೆ ಆ ಫೆಸ್ಟ್ ನ ಶುರು ಮಾಡಿದ್ರೆ ಮಾತ್ರ ಮೆರ್ಲಿನ್ ಆತ್ಮಕ್ಕೆ ಶಾಂತಿ ಸಿಗುತ್ತೆ, ಎಲ್ರು ಹಳೆ ಟ್ರಾಜಿಡಿಯಿಂದ ಹೊರಗೆ ಬರ್ತಾರೆ ಅಂತ ಅವನಿಗೆ ಕನ್ವಿನ್ಸ್ ಮಾಡ್ತಾನೆ. ಇಷ್ಟೇ ಅಲ್ಲ, ಮೆರ್ಲಿನ್ ಅಪ್ಪ ಮಾತ್ರನು ಹೋಗ್ತಾನೆ. ಅಲ್ಲಿ ಹೋಗಿ ಎಮೋಷನಲ್ ಆಗಿ ಮಾತಾಡಿ ಅವರಿಂದ ಒಂದು ಗ್ರೀನ್ ಸಿಗ್ನಲ್ ನ ತಗೋತಾನೆ. ಇವಾಗ ಎಲ್ಲ ಆಗಿದೆ. ಈಗ ಮೇನ್ ಪಿಕ್ಚರ್ ಪ್ರಿನ್ಸಿಪಲ್ ಹತ್ರ ಹೋಗ್ತಾನೆ. ಅಲ್ಲಿ ಹೋಗ್ಬಿಟ್ಟು, ಸರ್ ಈ ಫೆಸ್ಟ್ ನ ಮಾಡಿದ್ರೆ ಕಾಲೇಜ್ ಬ್ರ್ಯಾಂಡ್ ವ್ಯಾಲ್ಯೂ ಜಾಸ್ತಿ ಆಗುತ್ತೆ ಅಂತ ಬ್ರೇನ್ ವಾಶ್ ಮಾಡ್ಬಿಟ್ಟು ಪರ್ಮಿಷನ್ ಗಿಟ್ಟಿಸ್ಕೊಂಡ್ಬಿಡ್ತಾನೆ. ಫೆಸ್ಟ್ ಗೆ ಪರ್ಮಿಷನ್ ಸಿಕ್ಕಿದ್ದೆ ತಡ ಇಡೀ ಕಾಲೇಜ್ ಹುಜ್ಜೆದ್ ಕುಣಿತಾ ಇದೆ. ಆದ್ರೆ ಪ್ರಿನ್ಸಿಪಲ್ ಒಂದು ಚಿಕ್ಕ ಇವೆಂಟ್ಸ್ ತಗೋತಾನೆ. ಏನಪ್ಪಾ ಅಂತಂದ್ರೆ ಆ ಒಂದು ಫೆಸ್ಟ್ ಗೆ ಕೋಆರ್ಡಿನೇಟರ್ಸ್ ಆಗಿ ಬೇರೆ ಸ್ಟೂಡೆಂಟ್ ನ ಚೂಸ್ ಮಾಡ್ಬಿಡ್ತಾನೆ.
ಅಂದ್ರೆ ಸ್ವಾತಿನ ಚೂಸ್ ಮಾಡ್ತಾನೆ. ಇಷ್ಟೆಲ್ಲಾ ಕಷ್ಟಪಟ್ಟಿರೋ ಸ್ಯಾಮ್ ಕುಟ್ಟಿ ಹೆಸರನ್ನ ಲಿಸ್ಟ್ ಅಲ್ಲೇ ಹಾಕಿಲ್ಲ ಪಾಪ. ಇದರ ಯಾಕೆ ಅಂತಂದ್ರೆ ಎಲ್ಲಾರ ಮೈಂಡ್ ಅಲ್ಲೂ ಇವನೊಬ್ಬ ಜೋಕರ್ ಅನ್ನೋದು ಫಿಕ್ಸ್ ಆಗ್ಬಿಟ್ಟಿದೆ. ಸ್ಯಾಮ್ ಕುಟ್ಟಿ ಎಷ್ಟೇ ಟ್ರೈ ಮಾಡಿದ್ರು ಆ ಒಂದು ರೆಪ್ಯುಟೇಷನ್ ನ ಬ್ರೇಕ್ ಮಾಡೋದಕ್ಕೆ ಆಗ್ತಿರಲ್ಲ. ಸ್ಯಾಮ್ ಕುಟ್ಟಿ ಒಂದ್ ಕಡೆ ಫುಲ್ ಫೀಲಿಂಗ್ ಅಲ್ಲಿ ಕುಂತಿರ್ತಾನೆ. ಅಲ್ಲಿ ಸ್ವಾತಿ ಬಂದು ಸಪೋರ್ಟ್ ಮಾಡ್ತಾಳೆ. ಸ್ವಾತಿ ಹೇಳ್ತಾಳೆ ಸ್ಯಾಮ್ ಇಲ್ದೆ ಈ ಫೆಸ್ಟಿವಲ್ಲೇ ಬೇಡ ಅಂತ. ಆತರ ಹೇಳಿದಾಗ ಕೊನೆಗೂ ಅವನಿಗೊಂದು ಕೋಆರ್ಡಿನೇಟರ್ ಪೋಸ್ಟ್ ಸಿಗುತ್ತೆ. ಇವಾಗ ಫೆಸ್ಟಿವಲ್ ಗೆ ಒಬ್ಬ ದೊಡ್ಡ ಸೆಲೆಬ್ರಿಟಿ ಗೆಸ್ಟ್ ನ ಕರ್ಕೊಂಡ್ ಬರ್ಬೇಕು. ಸ್ಯಾಮ್ ಕುಟ್ಟಿ ಯಾರನ್ನ ಫಿಕ್ಸ್ ಮಾಡ್ತಾನೆ ಗೊತ್ತಾ? ಮಲಯಾಳಮಿನ ಟಾಪ್ ಡೈರೆಕ್ಟರ್, ಆಕ್ಟರ್, ಸಿಂಗರ್ ಆಗಿರೋ ವಿನೀತ್ ಶ್ರೀನಿವಾಸನ್ನ. ಆಕ್ಚುಲಿ ಸ್ಯಾಮು ಕಳೆದ ಒಂದು ವರ್ಷದಿಂದ ವಿನೀತ್ಗೆ ಮೆಸೇಜ್ ಮಾಡ್ತಾನೆ ಇರ್ತಾನೆ, ಕನ್ವಿನ್ಸ್ ಮಾಡಕ್ಕೆ ಟ್ರೈ ಮಾಡ್ತಾನೆ ಇರ್ತಾನೆ. ಆರೋಹನ್ ಫೆಸ್ಟಿಗೆ ಇವಾಗ ವಿನೀತ್ ಶ್ರೀನಿವಾಸನ್ ಬರ್ತಾ ಇದ್ದಾನೆ ಅಂತ ಗೊತ್ತಾದ ತಕ್ಷಣ ಅಂತೂ ಇವಾಗ ಸ್ಯಾಮಿನ ಒಂದು ರೇಂಜ್ ಕಂಪ್ಲೀಟ್ ಆಗಿ ಚೇಂಜ್ ಆಗಿದೆ. ಮುಂಚೆ ಇಡೀ ಕಾಲೇಜ್ ಕಣ್ಣಲ್ಲಿ ಜೋಕರ್ ಆದವನು ಇವಾಗ ಹೀರೋ ಆಗಿರ್ತಾನೆ. ಸ್ವಾತಿಗೂ ಅವನ ಮೇಲೆ ಸ್ವಲ್ಪ ಸ್ವಲ್ಪ ಸ್ಟಾರ್ಟ್ ಆಗಿರುತ್ತೆ ಲವ್. ಎಲ್ಲ ಸ್ಮೂತ್ ಆಗಿ ನಡೀತಾ ಇರುತ್ತೆ. ಆದ್ರೆ ಇವಾಗ ಒಂದು ಟ್ವಿಸ್ಟ್ ಬರುತ್ತೆ. ಇಲ್ಲಿ ನಮಗೆ ಎಂಟ್ರಿ ತೋರಿಸ್ತಾರೆ ಮೂವಿಯ ಮೇನ್ ವಿಲನ್ ಟೋವಿನೋ ಥಾಮಸ್ ಇಂದು. ಈ ಮೂವಿಯಲ್ಲಿ ಇವರ ಕ್ಯಾರೆಕ್ಟರ್ ಹೆಸರು ಬಂದ್ಬಿಟ್ಟು ಕುಟ್ಟನ್. ಕುಟ್ಟನ್ನು ನೋಡೋದಕ್ಕೆ ದೇವಸ್ಥಾನಗಳಲ್ಲಿ ಭಜನೆ ಹಾಡೋ ಸಿಂಗರ್ ತರ ಇರ್ತಾನೆ. ಆದ್ರೆ ಆಕ್ಚುಲಿ ಅವನು ದೊಡ್ಡ ಲೋಕಲ್ ರೌಡಿ. ಮದ್ವೆ ಆದ್ಮೇಲೆ ರೌಡಿಸಂ ಬಿಟ್ಟು ದೇವಸ್ಥಾನದಲ್ಲಿ ಹಾಡ್ತಾ ಇರ್ತಾನೆ. ಆದ್ರೆ ಇವನಿಗೊಂದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇರುತ್ತೆ. ತಾನು ಎಷ್ಟೇ ಚೆನ್ನಾಗಿ ಹಾಡಿದ್ರು ಯಾರು ನನ್ನ ದೊಡ್ಡ ಸಿಂಗರ್ ಅಂತ ಅನ್ಕೋತಾ ಇಲ್ಲಲ್ಲ, ಯಾರು ಸೆಲ್ಫಿ ಕೇಳ್ತಾ ಇಲ್ವಲ್ಲ ಅಂತ ಫೀಲ್ ಮಾಡ್ಕೋತಾ ಇರ್ತಾನೆ. ಹೀಗೆ ಒಂದು ದಿನ ಕಾಲೇಜ್ ಪಕ್ಕದಲ್ಲಿರೋ ದೇವಸ್ಥಾನದಲ್ಲಿ ಕುಟ್ಟನ್ ಭಜನೆ ಹಾಡ್ತಾ ಇರ್ತಾನೆ. ಅದೇ ಟೈಮ್ ಅಲ್ಲಿ ಕಾಲೇಜ್ ಸ್ಟೂಡೆಂಟ್ಸ್ ಫೆಸ್ಟ್ ಕಮಿಟಿ ಕೆಲಸದಲ್ಲಿ ಫುಲ್ ಸೌಂಡ್ ಮಾಡ್ತಾ ಇರ್ತಾರೆ. ದೇವಸ್ಥಾನದಲ್ಲಿ ಇದ್ದ ಭಕ್ತರಿಗೂ ಸ್ಟೂಡೆಂಟ್ಸಿಗೂ ಫುಲ್ ದೊಡ್ಡ ಜಗಳ ಶುರುವಾಗುತ್ತೆ. ಸ್ಯಾಮ್ ಮತ್ತೆ ಕುಟ್ಟನ್ನು ಈ ಜಗಳ ಬಿಡ್ಸೋಕೆ ಬರ್ತಾರೆ. ಆದ್ರೆ ಆ ನೂಕು ನುಗ್ಗಾಟದಲ್ಲಿ ಸ್ಟೂಡೆಂಟ್ಸ್ ಟೋವಿನೋ ಅಂದ್ರೆ ಕುಟ್ಟನಿಗೆ ಸರಿಯಾಗಿ ಹೊಡೆದು ಬಿಡ್ತಾರೆ. ಕುಟ್ಟನ್ನು ಇಷ್ಟಾದ್ರೂ ಕೂಡ ಏನು ಮಾಡಲ್ಲ, ಸೈಲೆಂಟ್ ಆಗಿ ಇರ್ತಾನೆ. ಯಾಕಂದ್ರೆ ಅವನು ರೌಡಿಸಂನ ಈಗ ಬಿಟ್ಟಿದ್ದಾನೆ. ಆದ್ರೆ ಆಮೇಲೆ ಒಂದು ಘಟನೆ ನಡೆಯುತ್ತೆ. ಕಾಲೇಜಿನ ಒಬ್ಬ ಸ್ಟೂಡೆಂಟ್ ಒಂದು ರೋಬೋಟ್ ನ ರೆಡಿ ಮಾಡಿರ್ತಾಳೆ. ಆ ಜಗಳದಲ್ಲಿ ರೋಬೋಟ್ ನ ರಿಮೋಟ್ ಕಂಟ್ರೋಲ್ ಹಾಳಾಗಿರುತ್ತೆ. ಆ ರೋಬೋಟ್ ಕಂಟ್ರೋಲ್ ಸಿಗ್ತಾ ಇರಲ್ಲ. ಅದು ಆ ದೇವಸ್ಥಾನ ಕಡೆ ಹೋಗ್ಬಿಟ್ಟು ಅಲ್ಲಿದ್ದ ದೇವರ ಮೂರ್ತಿಗೆ ಡಿಕ್ಕಿ ಹೊಡೆದ್ಬಿಡುತ್ತೆ. ಆ ಮೂರ್ತಿಯ ತಲೆ ಕಟ್ಟಾಗ್ಬಿಟ್ಟು ಟೋವಿನೋ ಅಂದ್ರೆ ಕುಟ್ಟನ್ ಹೆಂಡತಿ ಮೇಲೆ ಬಿದ್ದು ಅವಳಿಗೆ ತುಂಬಾನೇ ಪೆಟ್ಟಾಗುತ್ತೆ. ಇದನ್ನ ನೋಡಿದ ಕುಟ್ಟನ್ನಿಗೆ ಕೋಪ ನೆತ್ತಿಗೇರ್ತು. ತನ್ನ ಹೆಂಡತಿನ ಆಸ್ಪತ್ರೆಗೆ ಸೇರಿಸಿ ತನ್ನ ಒರಿಜಿನಲ್ ರೌಡಿ ಅವತಾರಕ್ಕೆ ವಾಪಸ್ ಬರ್ತಾನೆ. ಅವನು ಮಾಡೋ ಫಸ್ಟ್ ಕೆಲ್ಸನೇ ಡೈರೆಕ್ಟ್ ಆಗಿ ಕಾಲೇಜಿಗೆ ನುಗ್ಗೋದು. ತನ್ನ ಮೇಲ್ ಕೈ ಮಾಡಿದ ಎಲ್ಲಾ ಸ್ಟೂಡೆಂಟ್ಸ್ ನ ಹುಡುಕಿ ಹೊಡಿತಾನೆ. ಈ ಫೆಸ್ಟ್ ನ ನೀವು ಹೇಗ್ ಮಾಡ್ತೀರಾ ನಾನು ನೋಡ್ತೇನೆ ಅಂತ ಸ್ಯಾಮ್ಗೆ ಓಪನ್ ಆಗಿ ವಾರ್ನ್ ಮಾಡಿ ಆ ರೋಬೋಟ್ ತಲೆ ಮುರಿದ್ಬಿಟ್ಟು ತಗೊಂಡ್ ಹೋಗ್ತಾನೆ. ಇವಾಗ ಸೀನ್ ಶಿಫ್ಟ್ ಆಗ್ಬಿಟ್ಟು ನೆಕ್ಸ್ಟ್ ಸೀನ್ ಬರುತ್ತೆ. ಈಗ ಆರೋಹನ್ ಫೆಸ್ಟಿನ ಫೈನಲ್ ಡೇ ಬಂದಿದೆ. ಸೆಲೆಬ್ರಿಟಿ ಗೆಸ್ಟ್ ವಿನೀತ್ ಶ್ರೀನಿವಾಸನ್ ಫ್ಲೈಟ್ ಇಳಿದು ಬರ್ತಾ ಇರ್ತಾನೆ. ಕುಟ್ಟನ್ನು ಸ್ಟೂಡೆಂಟ್ ಫೆಸ್ಟ್ ನ ಹಾಳ್ ಮಾಡ್ಬೇಕು ಅಂತ ನೇರವಾಗಿ ವಿನೀತ್ ಶ್ರೀನಿವಾಸನ್ ಕಿಡ್ನಾಪ್ ಮಾಡ್ತಾನೆ. ಕಿಡ್ನಾಪ್ ಆಗಿರೋ ವಿಷಯ ಸ್ಯಾಮಿಗ್ ಮುಟ್ಟಿ ಅವನು ತುಂಬಾನೇ ಶಾಕ್ ಆಗ್ತಾನೆ. ಕಾಲೇಜಲ್ಲಿ ಎಲ್ರು 10 ಲಕ್ಷ ಕಲೆಕ್ಟ್ ಮಾಡಿ ವಿನೀತಿಗೋಸ್ಕರ ವೇಟ್ ಮಾಡ್ತಾ ಇರ್ತಾರೆ. ವಿನೀತ್ ಬಂದಿಲ್ಲ ಅಂದ್ರೆ ಸ್ಯಾಮ್ ಹೆಸರು ಕೆಟ್ಟೋಗ್ಬಿಡುತ್ತೆ. ಹೆಸರು ಕೆಡದ್ ಒಂದ್ ಕಡೆ ಇರ್ಲಿ, ಎಲ್ರು ಅವನಿಗೆ ಫ್ರಾಡ್, ಚೀಟರ್ ಅಂತ ಬೈತಾರೆ. ಸ್ವಾತಿನ ಅವನ್ ಮೇಲೆ ಡೌಟ್ ಪಡ್ತಾಳೆ, ನೀನು ಸುಳ್ಳು ಹೇಳ್ತಾ ಇದೆ ಅಂತ ಹೇಳ್ತಾಳೆ. ಇವಾಗಂತೂ ಸ್ಯಾಮ್ ಈಗ ಹಾರ್ಟ್ ಆಗಿದೆ. ಅವನು ನಾನ್ ಶ್ರೀನಿವಾಸನ್ನ ಕರ್ಕೊಂಡ್ ಬಂದೇ ಬರ್ತೀನಿ ಅಂತ ಹೇಳ್ಬಿಟ್ಟು ಕುಟ್ಟನ್ ಹತ್ರ ಹೋಗ್ತಾನೆ. ಕುಟ್ಟನ್ನು ವಿನೀತ್ ನ ಕಿಡ್ನಾಪ್ ಮಾಡಿ ನೀನು ಕಾಲೇಜ್ ಫೆಸ್ಟಿವಲ್ ಅಲ್ಲಿ ಹಾಡಬಾರ್ದು, ನಾನ್ ಹಾಡೋ ದೇವಸ್ಥಾನದ ಮೇನ್ ಗೆಸ್ಟ್ ಆಗಿ ನೀನ್ ಬರ್ಬೇಕು ಅಂತ ಹೇಳ್ಬಿಟ್ಟು ಆಲ್ರೆಡಿ ಪೋಸ್ಟರ್ ಕೂಡ ರೆಡಿ ಮಾಡಿ ಅಂಟಿಸಿರ್ತಾನೆ. ನೆಕ್ಸ್ಟ್ ಸೀನ್ ಅಲ್ಲಿ ಸ್ಯಾಮ್ ಕುಟ್ಟಿ ಮತ್ತೆ ಅವನ ಫ್ರೆಂಡ್ಸ್ ಗ್ಯಾಂಗು ಕುಟ್ಟನ್ ಮತ್ತೆ ಅವನ ಗ್ಯಾಂಗ್ ಹತ್ರ ಹೋಗ್ಬಿಟ್ಟು ಫೈಟ್ ಮಾಡ್ತಾರೆ. ಫೈಟ್ ಮಾಡಿ ಹೇಗೋ ಒಂದು ಒದ್ದಾಡಿ ಶ್ರೀನಿವಾಸನ್ನ ಕರ್ಕೊಂಡ್ ಬರ್ತಾರೆ. ಇನ್ನೇನು ಕಾಲೇಜಲ್ಲಿ ವಿನೀತ್ ಶ್ರೀನಿವಾಸನ್ ಎಂಟ್ರಿ ಕೊಟ್ಟ ತಕ್ಷಣ ಇಡೀ ಕ್ರೌಡ್ ಹುಚ್ಚೆದ್ದಿ ಕುಣಿಯುತ್ತೆ. ವಿನೀತ್ ಹಾಡು ಶುರು ಮಾಡ್ತಾನೆ. ಆದ್ರೆ ಅದೇ ಟೈಮ್ ಅಲ್ಲಿ ನನ್ ಕೈಯಿಂದ ತಪ್ಪಿಸ್ಕೊಂಡು ಹೋಗ್ಬಿಟ್ರಲ್ಲಪ್ಪ ಅಂತ ಕುಟ್ಟನ್ನು ಫುಲ್ ರೊಚ್ಚಿಗೆದಿರ್ತಾನೆ. ಎಷ್ಟೊಂದು ವೆಪನ್ಸ್ ನ ರೆಡಿ ಮಾಡ್ಕೊಂಡು ಗ್ಯಾಂಗ್ ಜೊತೆ ಹಿಡ್ಕೊಂಡು ಕಾಲೇಜಿಗೆ ನುಗ್ಗಿ ಬರ್ತಾನೆ. ಅವನು ಎಂಟ್ರಿ ತಗೊಂಡಿರೋ ಸ್ಟೈಲು ಆಮೇಲೆ ಇರೋ ಖರಾಬ್ ಮೂಡ್ ಎಲ್ರು ನೋಡ್ತಾರೆ. ಎಲ್ಲಾ ಸ್ಟೂಡೆಂಟ್ಸ್ ಗಾಬರಿ ಆಗ್ತಾರೆ. ಪಕ್ಕ ಇವಾಗ ಒಂದು ಮರ್ಡರ್ ಆಗುತ್ತೆ ಅಂತ ಫಿಕ್ಸ್ ಆಗ್ತಾರೆ. ಇದನ್ನೆಲ್ಲ ವಿನೀತ್ ಸ್ಟೇಜ್ ಮೇಲೆ ಹಾಡ್ಬೇಕಾದ್ರೆ ನೋಡ್ತಾನೆ. ಅವನ್ ತಲೆಯಲ್ಲಿ ಒಂದು ಒಳ್ಳೆ ಮಾಸ್ಟರ್ ಪ್ಲಾನ್ ಹೊಳೆಯುತ್ತೆ. ವಿನೀತಿಗೆ ಕುಟ್ಟನ್ ವೀಕ್ನೆಸ್ ಗೊತ್ತಿರುತ್ತೆ. ಕುಟ್ಟನ್ ಮೂಡ್ ಫುಲ್ ಕೆಟ್ಟೋಗಿರುತ್ತಲ್ವಾ, ಅವನ ಮೂಡ್ ಫ್ರೆಶ್ ಮಾಡ್ಬೇಕು, ಅವನ ಕೋಪ ಕಮ್ಮಿ ಮಾಡ್ಬೇಕು ಅಂತ ಅವನಿಗೆ ಇಷ್ಟವಾದ ಅಮ್ಮನ್ ಸೆಂಟಿಮೆಂಟ್ ಇರೋ ಸಾಂಗ್ ನ ಹಾಡಕ್ ಸ್ಟಾರ್ಟ್ ಮಾಡ್ತಾನೆ. ಆ ಹಾಡ್ ಕೇಳ್ದ ನೋಡ್ರಿ, ಅವನಿಗೆ ಇರೋ ಒಂದು ಕೋಪ ಎಲ್ಲ ಇಳಿದೋಗ್ಬಿಡ್ತು. ರೌಡಿ ಕುಟ್ಟನ್ನು ಇವಾಗ ಕಂಪ್ಲೀಟ್ ಚೇಂಜ್ ಆಗಿ ಇನ್ನೋಸೆಂಟ್ ಕುಟ್ಟನ್ ಆಗ್ತಾನೆ. ಅವನಿಗಿರೋ ಕೋಪ ಎಲ್ಲ ಕರ್ಗಿ ನೀರಾಗಿ ಹೋಗ್ಬಿಡುತ್ತೆ. ತನ್ ತಂದಿರೋ ವೆಪನ್ಗಳನ್ನೆಲ್ಲ ಬಿಸಾಕಿ ಕಣ್ಣೀರಾಗ್ತಾನೆ. ಅಷ್ಟೇ ಅಲ್ಲ,
ತಾನೇ ಹೋಗ್ಬಿಟ್ಟು ಪೊಲೀಸ್ ಹತ್ರ ನಾನೇ ವಿನೀತ್ ಕಿಡ್ನಾಪ್ ಮಾಡಿದ್ದು ಅಂತ ಕೂಡ ಒಪ್ಕೊಂಡು ಸರೆಂಡರ್ ಆಗ್ತಾನೆ. ಇದಾದ್ಮೇಲೆ ಮೇನ್ ಇವೆಂಟ್ ಸಿಂಗಿಂಗ್ ಮತ್ತೆ ಕಂಟಿನ್ಯೂ ಆಗುತ್ತೆ. ಫೆಸ್ಟ್ ಮುಗಿಬೇಕಾದ್ರೆ ಲಾಸ್ಟ್ ಅಲ್ಲಿ ವಿನೀತ್ ಶ್ರೀನಿವಾಸನ್ ಒಂದು ಮ್ಯಾಜಿಕ್ ಮಾಡ್ತಾನೆ. ನಿಜವಾದ ಮ್ಯಾಜಿಕ್ ಏನಲ್ಲ, ಕೈಯಲ್ಲಿ ಮೈಕ್ ಹಿಡಿದ್ಬಿಟ್ಟು ಒಂದು ಸ್ಪೀಚ್ ನ ಕೊಡ್ತಾನೆ. ಅದ್ರಲ್ಲಿ ಸ್ಯಾಮ್ ಕುಟ್ಟಿಗೆ ತುಂಬಾನೇ ಹೊಗಳ್ತಾನೆ. ನಾನಿವತ್ತು ಇಲ್ಲಿಗೆ ಬರೋಕೆ ಒಂದೇ ಕಾರಣ, ಅದು ಸ್ಯಾಮ್ ಕುಟ್ಟಿ. ಅವನು ಪಾಪ ಒಂದ್ ವರ್ಷದಿಂದ ನನಗೋಸ್ಕರ ಕಷ್ಟಪಟ್ಟಿದ್ದಾನೆ. ಈ ಒಂದು ಫೆಸ್ಟಿನ ಪೂರ್ತಿ ಕ್ರೆಡಿಟ್ ಅವನಿಗೆ ಸಿಗ್ಬೇಕು ಅಂತ ಹೇಳ್ತಾನೆ. ಇದನ್ ಕೇಳಿಸ್ಕೊಂಡಂತೂ ಇಡೀ ಕಾಲೇಜು ಸ್ಯಾಮ್ ಕುಟ್ಟಿಗೋಸ್ಕರ ಚಪ್ಪಾಳೆ ಮೇಲೆ ಚಪ್ಪಾಳೆ ಹೊಡಿತಾರೆ. ಜೋಕರ್ ಆಗಿದ್ದವನು ಇವತ್ತು ಕಾಲೇಜಿನ ಹೀರೋ ಆಗ್ತಾನೆ. ಸ್ವಾತಿ ಕೂಡ ಬಂದು ಸ್ಯಾಮ್ ಕುಟ್ಟಿಗೆ ಪ್ರಪೋಸ್ ಮಾಡ್ತಾಳೆ. ಸ್ಯಾಮಿಗಂತೂ ಆಗ್ತಿರೋ ಖುಷಿ ತಡ್ಕೊಳಕ್ಕೆ ಆಗ್ತಿರಲ್ಲ. ಇಷ್ಟೇ ಅಲ್ಲ, ಆರೋಹನ್ ಫೆಸ್ಟ್ ಅಲ್ಲಿ ಸತ್ತೋಗಿರ್ತಾಳಲ್ಲ ಮೆರ್ಲಿನ್, ಅವಳಿಗೂ ಕೂಡ ಗೌರವ ಸಲ್ಲಿಸ್ತಾರೆ. ಒಂದು ಕಹಿ ಘಟನೆ ನಡೀತು ಅಂತ ಲೈಫ್ ನ ಅಲ್ಲೇ ನಿಲ್ಲಿಸಬಾರ್ದು, ಆ ಮೆಮೊರೀಸ್ ನ ಇಟ್ಕೊಂಡು ಲೈಫ್ ನ ಸೆಲೆಬ್ರೇಟ್ ಮಾಡ್ಬೇಕು ಅನ್ನೋ ಒಂದು ಒಳ್ಳೆ ಮೆಸೇಜ್ ಕೊಟ್ಟು ಈ ಮೂವಿನ ಎಂಡ್ ಮಾಡ್ತಾರೆ. ಸೊ ಗೈಸ್, ನೋಡಿದ್ರಲ್ಲ, ಇದು ಅದಿರೆಡಿ ಮೂವಿಯ ಕಂಪ್ಲೀಟ್ ಸ್ಟೋರಿ ಎಕ್ಸ್ಪ್ಲನೇಷನ್. ಬೇಸಿಲ್ ಜೋಸೆಫ್, ಟೋವಿನೋ ಥಾಮ್ಸನ್ ಮತ್ತೆ ವಿನೀತ್ ಶ್ರೀನಿವಾಸನ್ 3 ಜನ ಸೇರಿ ಒಂದು ಪಕ್ಕಾ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದಾರೆ. ಮೂವಿ ಹೇಗನ್ನಿಸ್ತೋ ಕಮೆಂಟ್ ಮಾಡಿ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನಾನು ನಿಮಗೆ ಸಿಗ್ತೀನಿ ಬೇರೆ ವಿಡಿಯೋದ ಬೇರೆ ಟಾಪಿಕ್ ಜೊತೆ. ಟಿಲ್ ದೆನ್ ಟೇಕ್ ಕೇರ್, ಬೈ ಬಾಯ್.